ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದು ಕಾಯಿ ಬಜ್ಜಿ ಅಥವಾ ಕೊಬ್ಬರಿ ಸಾರು ಅಂತ ಹೇಳ್ತೀವಲ್ವ. ಇವಾಗ ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಇರಲ್ಲ ಅಂತ ಹೇಳಿದಾಗ ನೀವು ಈ ರೀತಿ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅನ್ನ ಮತ್ತು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಬೇಕಾಗಲ್ಲ. ಜಸ್ಟ್ ನಾವು ಒಂದು 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ರುಚಿಯಾಗಿರ್ತಕ್ಕಂಥ ಸಾಂಬಾರನ್ನ ಮಾಡ್ಬೋದು. ಜಸ್ಟ್ ಬೇಕಾಗಿರೋದು ಒಂದು ಈರುಳ್ಳಿ, ಒಂದು ಹೋಳು ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು. ಇವಾಗ ಇವೆಲ್ಲವನ್ನು ಕೂಡ ನಾವು ರೆಡಿ ಮಾಡಿಕೊಂಡು ನಾವು ಸ್ವಲ್ಪ ಇದಕ್ಕೆ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ಅದೇನು ಅಂತಂದರೆ ಸ್ವಲ್ಪ ಅಕ್ಕಿ, ಒಂದು ಅರ್ಧ ಹಿಡಿಯಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕಾಗುತ್ತೆ. ಅಕ್ಕಿನ ಹುರಿದಾದ್ಮೇಲೆ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2 ನಿಮಿಷ ನೆನೆಸಿಡಬೇಕು. ಅಕ್ಕಿ ನೆಂದರೆ ಮಾತ್ರ ಅದು ಮಿಕ್ಸಿನಲ್ಲಿ ನೀಟಾಗಿ ಅದು ಮಿಕ್ಸ್ ಆಗುತ್ತೆ. ಇಲ್ಲ ಅಂತಂದರೆ ಅಕ್ಕಿ ನುಚ್ಚು ಥರ ಹಾಗೆ ಬಾಯಿ ಸಿಗುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ನೀರಾಗಿ ಎತ್ತಿಟ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರ್ಗೆ ಸಣ್ಣದಾಗಿ ಕಟ್ ಮಾಡ್ತಕ್ಕಂತಹ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಬೇಕಾದರೆ ಇಳಿಗೆ ಮಣ್ಣಿನಲ್ಲಿ ನೀಟಾಗಿ ಸಣ್ಣ ತುರ್ಕೋಬೋದು. ನನಗೆ ಅದು ಇಳಿಗೆ ಮಣ್ಣು ಸದ್ಯಕ್ಕೆ ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ನೀಟಾಗಿ ಚಾಕುನಲ್ಲೇ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ತೊಗೊಂಡು ಅದರಲ್ಲಿ ಅರ್ಧ ಈರುಳ್ಳಿನ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಅರ್ಧ ಈರುಳ್ಳಿನ ನಾನು ಒಗ್ಗರಣೆಗೆ ಹಂಗೆ ತೆಗೆದಿಟ್ಕೊತಾ ಇದ್ದೀನಿ. ಒಂದು ಬೆಳ್ಳುಳ್ಳಿನ ಫುಲ್ಲು ಅದನ್ನು ಸಣ್ಣದಾಗಿ ಬಿಡಿಸ್ಕೊಂಡ್ಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಖಾರ ಪುಡಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಖಾರದ ಪುಡಿನ ಹಾಕ್ಕೊಳ್ಬೋದು. ಮತ್ತು ಸ್ವಲ್ಪ ಧನಿಯಾ ಪುಡಿ ಅಥವಾ ಸಾಂಬಾರು ಪುಡಿ ನೀವು ಮನೇಲಿ ಮಾಡ್ಕೊಟ್ಟಿರ್ತಾರಲ್ಲ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಇಷ್ಟೇ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ನಾನು ನೆನೆಸಿಟ್ಟಿದ್ನೆಲ್ಲ ಹಾಕಿ ಆ ಅಕ್ಕಿನೂ ಕೂಡ ಇದರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತಂದಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕ್ಕೊಳ್ಳಿ, ಇದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಕರ್ಬೇವಿನ ಸೊಪ್ಪು, ಈ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಮೇಲೆ ನಾನು ಅರ್ಧ ಹೋಳು ಹಂಗೆ ಇಟ್ಟಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ನೀಟಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಇದು ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಲಿ, ಆ ಥರ ಹುರ್ಕೊಂಡು ಅದಾದಮೇಲೆ ಈ ಖಾರ ಎಲ್ಲ ಒಲೆ ಮೇಲೆ ಬೇಯೋ ಅಷ್ಟೊತ್ತಿಗೆ ನಾನು ಹುಣಸೆಹಣ್ಣನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರೆಕ್ಟಾಗಿ ನಾವು ಹುಣಸೆಹಣ್ಣು ಮಿಕ್ಸ್ ಮಾಡದೆ ಹಾಕಬೇಕು. ಈ ಹುಣಸೆಹಣ್ಣು ಹಾಕೋದ್ರಿಂದಲೇ ಇದು ಟೇಸ್ಟ್ ಅಂತಕ್ಕಂಥ ಚೇಂಜ್ ಆಗುತ್ತೆ. ನೋಡಿ ಇವಾಗ ಎಷ್ಟು ನೀಟಾಗಿ ಕುದೀತಾ ಇದೆ. ಕಾಯಿ ಸಾಂಬಾರು ಅಥವಾ ಕೊಬ್ಬರಿ ಸಾರು ಅಂತ ಏನು ಹೇಳ್ತೀರಾ, ನಾವು ಇದನ್ನು ಕಾಯಿ ಬಜ್ಜಿ ಅಂತ ಕರಿತೀವಿ. ಅದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಹಾಕ್ಕೊಳ್ರಿ. ನೆಕ್ಸ್ಟ್ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಅದು ಚೆನ್ನಾಗಿ ಕುದ್ಮೇಲೆ ನಾನೀಗ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಹಾಕಿರಿ, ಯಾಕೆಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಹುಣಸೆ ಹುಳಿದು. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಉಪ್ಪು ಹುಳಿ ಎರಡೂ ಕೂಡ ಸ್ವಲ್ಪ ಮುಂದೆ ಇದ್ರೇ ಇದು ಟೇಸ್ಟು ಚೆನ್ನಾಗಿ ಬರೋದು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಅದು ಒಂದು ಕುದಿ ಬರಬೇಕು ಆ್ಯಕ್ಚುಲಿ, ಇಲ್ಲಾಂದರೆ ಅದು ಹಸಿ ವಾಸನೆ ಹಂಗೆ ಬರ್ತಾ ಇರುತ್ತೆ. ಹಸಿ ವಾಸನೆ ಹೋಗಬೇಕು. ಕೊಬ್ಬರಿ ಇವಾಗ ನೀಟಾಗಿ ಕುದ್ದು ಇದು ಇವಾಗ ನಮ್ಮ ಸ್ಪೆಷಲ್ ಕಾಯಿ ಬಜ್ಜಿ ರೆಡಿ ಆಗಿದೆ. ಇದಕ್ಕೆ ಕೊನೆಗೆ ನಿಮಗೆ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ಈ ಥರ ಒಂದು ಕುದಿ ಅದು ಕುದ್ರೆ ಸಾಕು, ತುಂಬ ಕುದಿಯೋ ಅವಶ್ಯಕತೆ ಏನಿರೋದಿಲ್ಲ, ಯಾಕೆಂದರೆ ಇದರಲ್ಲಿ ಯಾವುದೇ ಥರ ತರಕಾರಿ ಇರಲ್ಲ. ಅದಕ್ಕೋಸ್ಕರ ಇವಾಗ ನಮ್ಮ ಸಾಂಬಾರು ರೆಡಿಯಾಗಿದೆ. ನೀವು ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿ ಟೇಸ್ಟ್ ಅಂತಕ್ಕಂಥದ್ದು ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.